ಸುರವಿಹಾಳ ಪಟ್ಟಣ ಪಂಚಾಯಿತಿಯಲ್ಲಿ ಸೋಮವಾರ ಆಯವ್ಯಯ ಪತ್ರಿಕೆಯನ್ನು ಮಾನ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರಕಟಿಸಲಾಯಿತು. ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಸೋಮವಾರ ಆಯೋಜಿಸಿದ್ದ 24-25ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡನೆ ಸಭೆಯಲ್ಲಿ ಮುಖ್ಯಾಧಿಕಾರಿ ಪ್ರಸನ್ನ ಎ. ಕಲ್ಯಾಣ ಶೆಟ್ಟಿ ಮಾತನಾಡಿ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ 14 ವಾರ್ಡ್ಗಳಿದ್ದು, ಪಟ್ಟಣ ಪಂಚಾಯಿತಿ ಹೊಂದಬೇಕಾದರೆ ವಿವಿಧ ಮೂಲಗಳಿಂದ ಆದಾಯ ಸಂಗ್ರಹಿಸಬೇಕಿದೆ. ಈ ದಿಸೆಯಲ್ಲಿ ನೂತನ ಪಟ್ಟಣ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ 5 ಕೋಟಿ, ರಸ್ತೆ ನಿರ್ಮಾಣಕ್ಕೆ 80 ಲಕ್ಷ ಹಾಗೂ ಚರಂಡಿಗಳಿಗಾಗಿ 30 ಲಕ್ಷ ರೂಪಾಯಿಗಳು, ನೀರಿನ ಸರಬರಾಜಿಗಾಗಿ 50 ಲಕ್ಷ, ವೆಲ್ ಬೋರ್ಡ್ಗಾಗಿ 50 ಲಕ್ಷ ಅನುದಾನದ ನಿರೀಕ್ಷೆ ಇದ್ದು, ಒಟ್ಟು ಅನುದಾನದ 24 ಕೋಟಿ 33 ಲಕ್ಷದ 79 ಸಾವಿರದ 849 ರೂಪಾಯಿಗಳ ಅನುದಾನದಲ್ಲಿ 24 ಕೋಟಿ 32 ಲಕ್ಷದ 58 ಸಾವಿರದ 907 ರೂಪಾಯಿಗಳು ಖರ್ಚು ವೆಚ್ಚವಾಗಿದೆ. ಉಳಿದ 1 ಲಕ್ಷದ 20 ಸಾವಿರದ 941 ರೂಪಾಯಿಗಳನ್ನು ಇನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಲಾಗಿದೆ ಎಂದು ಹೇಳಿದರು. ಈ ವೇಳೆಯಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ 1.2 ಟಿಎಂಸಿ ಕಾಲುವೆಗಳಿಗೆ ನೀರು ಹರಿಬಿಟ್ಟಿದ್ದು, ಪಟ್ಟಣದ ಕೆರೆಗೆ ನೀರು ಸಂಗ್ರಹಿಸಲಾಗಿದೆ. ಪಟ್ಟಣದಲ್ಲಿ ನೀರಿನ ಸಮಸ್ಯೆ ನಿವಾರಿಸಲು ಇನ್ನೆರಡು ದಿನಗಳಲ್ಲಿ ನೀರು ಪೂರೈಸುವ ಕಾರ್ಯ ಆರಂಭವಾಗುತ್ತಿದೆ. ನೀರನ್ನ ಕಾಯಿಸಿ, ಆರಿಸಿ, ಶುದ್ಧೀಕರಿಸಿ ಕುಡಿಯಿರಿ. ನೀರನ್ನ ಮಿತವಾಗಿ ಬಳಸಿ. ಯಾವುದೇ ಕಾರಣಕ್ಕೂ ನೀರನ್ನ ಪೋಲು ಮಾಡಬೇಡಿ ಎಂದು ಮನವಿ ಮಾಡಿದರು. ಸುರವಿಹಾಳ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ 1.2 ಟಿಎಂಸಿ ನೀರನ್ನು ಕಾಲುವೆ ಹರಿಬಿಟ್ಟು 10 ದಿನಗಳ ಕಾಲ ನೀರನ್ನು ನಮಗೆ ಬಿಡಲಾಗಿತ್ತು. ಆ ಪ್ರಕಾರ ನಾವು ಕೆರೆಯಲ್ಲಿ ನೀರನ್ನು ಈಗಾಗಲೇ ಸಂಗ್ರಹಣೆ ಮಾಡಿದ್ದೀವಿ. ಆ ರೀತಿ ಸದರಿ ನೀರು ನಮ್ಮ ಪಟ್ಟಣ ಪಂಚಾಯತಿಗೆ 4 ತಿಂಗಳವರೆಗೆ ಆದರೂ ಹೋಗಬೇಕಾಗ್ತದೆ. ಆದ ಕಾರಣ ಸಾರ್ವಜನಿಕರು ಇಷ್ಟು ವಿನಂತಿ ಮಾಡುತ್ತೇನೆ, ಈಗೇನು ನೀರನ್ನು ನಿಮಗೆ ನಾವು ಈಗಾಗಲೇ ಸರಬರಾಜು ಮಾಡುತ್ತೇವೆ, ಸದರಿ ನೀರನ್ನು ಆರಿಸಿ ಕಾಯಿಸಿ ಕುಡಿಯಿರಿ ಹಾಗೂ ಅದನ್ನು ನೀರನ್ನು ಮಿತವಾಗಿ ಬಳಸಿ. ನಿಮ್ಮ ಮನೆಯಲ್ಲಿ ನೀರಿನ ಇವನ್ನೆಲ್ಲ ತುಂಬಿದ ನಂತರ ಟ್ಯಾಪನ್ನು ಹಾಕಿ ಅದನ್ನು ಬಂದ್ ಮಾಡಿ. ಮುಂದಿನ ಸಾರ್ವಜನಿಕರಿಗೂ ನೀರು ಅನುಕೂಲ ಆಗಲಂತ. ಯಾಕಂದರೆ ಈಗ ನೀರು ಅಂದರೆ ಬಹಳ ಅತ್ಯಮೂಲ್ಯವಾಗಿದೆ. ಸದರಿ ನೀರನ್ನು ನಾವು ಎಷ್ಟು ಮಿತವಾಗಿ ಬಳಸುತ್ತೇವೆ ಅಷ್ಟೇ ನಮಗೆ ಅದು ಒಳ್ಳೆಯದಾಗುತ್ತೆ. ಅದರಿಂದ ಸಾರ್ವಜನಿಕರಿಗೆ ಮತ್ತೊಮ್ಮೆ ವಿನಂತಿಸುತ್ತೇನೆ, ನೀರನ್ನು ಮಿತವಾಗಿ ಬಳಸಿ, ಆಸಿ ಕಾರಿಸಿ ಕುಡಿಯಿರಿ ಮತ್ತು ನೀರನ್ನು ಬಹಳ ಆಗಿ ವೇಸ್ಟ್ ಮಾಡಬೇಡಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ.